ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ. ನೀವು ಅದನ್ನು ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ. ನಾನು ಕೂಡ ಕೇಳಿದಾಗ ಹೀಗೆ ಶಾಕ್ ಆಗಿದ್ದೆ. ಈ ಕಥೆನ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರು ಮೇಲ್ ಮುಖಾಂತರ ನನಗೆ ಕಳಿಸಿದ್ರು. ಅದನ್ನ ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪಾ ಅಂದರೆ, ತುಂಬ ಜನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದೀರಾ. ಅದರಿಂದ ನನಗೆ ಯಾವ್ದು ಸರಿ, ಯಾವ್ದು ತಪ್ಪು, ಎಲ್ಲಿ ತಿದ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗ್ತಿದೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಕತೆ ಶುರು ಮಾಡೋಣ ಬನ್ನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತೋದೆ. ಯಾರ್ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೂ ಇದೇ ಥರ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೇಲ್ ಐಡಿ ಕೊಟ್ಟಿರ್ತೀನಿ, ತಪ್ಪದೆ ಮೇಲ್ ಮಾಡಿ. ಕತೆ ಏನಪ್ಪಾ ಅಂತ ಅಂದ್ರೆ, ಒಂದ್ ಹುಡುಗಿ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿರ್ತಾರೆ. ಹುಡುಗಿ ಮನೇಲಿ ಎಲ್ಲ ಹೇಳ್ಕೊಂಡು ಒಪ್ಕೊಂಡಿರ್ತಾರೆ ಹುಡುಗಿ ಮನೇಲಿ. ಆದ್ರೆ ಹುಡುಗ ಅವ್ರ ಅಮ್ಮನ ಹತ್ರ ಮನೇಲಿ ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಆದ್ರೆ ಹುಡುಗ ಅವ್ರ ಅಮ್ಮಂಗೆ ಬೇರೆಯವ್ರ ಕಡೆಯಿಂದ ಹೆಂಗೋ ವಿಷಯ ಗೊತ್ತಾಗಿ ಹುಡುಗ ಅವ್ರ ಅಮ್ಮ ಹುಡುಗಿ ಹತ್ರ ಮತ್ತೆ ಹುಡುಗನ ಹತ್ರ ತುಂಬಾ ಗಲಾಟೆ ಮಾಡಿರ್ತಾರೆ. ಆ ಬೇಜಾರಲ್ಲಿ ಹುಡುಗ ಹೊರಗೋಗಿ ಫುಲ್ಲು ಡ್ರಿಂಕ್ಸ್ ಮಾಡಿ ಆಮೇಲೆ ಎಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ರಿಟರ್ನ್ ಮನೆಗೆ ಬರ್ತಾ ಒಂದು ನದಿ ದಾಟಿ ಅವ್ರ ಮನೆಗೆ ಬರೋ ಕಾಲ್ ದಾರಿಯಲ್ಲಿ ಬರ್ತಿರ್ತಾನೆ. ಆಗ ಒಂದು ಆತ್ಮ ಕಾಡಿರುವ ಘಟನೆ ಇದು. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಇನ್ಯಾಕ್ ತಡ ಮಾಡೋದು, ಕತೆ ಶುರು ಮಾಡೋಣ. ಆಗ್ಲೇ ಹೇಳ್ದಂಗೆ ಒಬ್ಬ ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡ್ತಿರ್ತಾರೆ. ಹುಡುಗನ ಹೆಸರು ಕಿಶೋರ್ ಅಂತ, ಹುಡುಗಿ ಹೆಸರು ಪದ್ಮಾ ಅಂತ. ಇವರಿಬ್ರು ಕಳೆದ 6 ತಿಂಗಳಿಂದ ಪ್ರೀತಿ ಮಾಡ್ತಿರ್ತಾರೆ. ಹುಡುಗ ಬಂದು ಕಾರವಾರು, ಹುಡುಗಿ ಅಲ್ಲೇ ಪಕ್ಕದಲ್ಲಿ ಒಂದು ಊರು ಒಂದು ಚಿಕ್ಕ ಹಳ್ಳಿಯಲ್ಲಿ ಇರ್ತಾಳೆ. ಹುಡುಗ ಬಂದು ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಅವನಿಗೆ ಓದೋ ಅಭ್ಯಾಸ ಅಷ್ಟಿರಲ್ಲ. ಹಾಗಾಗಿ 2nd PUC ಮುಗಿಸಿದ ನಂತರ ಅವ್ರ ಅಮ್ಮನೇ ಏನು ಮಾಡ್ತೀಯೋ ಮಾಡು ಅಂದಾಗ ಅವನು ಕ್ಯಾಮ್ರಾಮ್ಯಾನ್ ಆಗಿ ಒಂದು ಸ್ಟುಡಿಯೋ ಕೂಡ ಓಪನ್ ಮಾಡಿರ್ತಾನೆ. ಚೆನ್ನಾಗಿ ದುಡಿತಾ ಇರ್ತಾನೆ, ಲೈಫು ಚೆನ್ನಾಗೇ ಇರುತ್ತೆ. ಒಂದು ಮದುವೆಗೆ ಹೋದಾಗ ಈ ಹುಡುಗಿ ಅಲ್ಲಿ ಪರಿಚಯ ಆಗಿ ಕಳೆದ 6 ತಿಂಗಳಿಂದ ಲವ್ ಮಾಡ್ತಿರ್ತಾರೆ. ಆ 6 ತಿಂಗಳಲ್ಲಿ ಕರೆಕ್ಟಾಗಿ ಸ್ಟುಡಿಯೋ ಓಪನ್ ಮಾಡ್ತಿರಲ್ಲ. ಆಮೇಲೆ ಕರೆಕ್ಟಾಗಿ ಯಾವ್ದಾದ್ರು ಆರ್ಡರ್ಸ್ ಬಂದರೆ ಬುಕ್ ಮಾಡ್ಕೋತಿರಲ್ಲ. ಇದನ್ನೆಲ್ಲ ಅವ್ರ ಅಮ್ಮ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾಕೆ ಕರೆಕ್ಟಾಗಿ ಅಂಗಡಿ ಓಪನ್ ಮಾಡಲ್ಲ, ಯಾವ್ದಾದ್ರು ಬುಕ್ಕಿಂಗ್ ಬಂದರೆ ಬುಕ್ ಮಾಡ್ಕೊಳ್ಳಲ್ಲ ಅಂತ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವಾಗಲೂ ಫೋನಲ್ಲಿ ಇರ್ತಾನೆ. ನೈಟೆಲ್ಲ 3 ಗಂಟೆ ಬೆಳಗ್ಗೆವರೆಗೂ ಮಾತಾಡೋದು, ಮತ್ತೆ ಬೆಳಗ್ಗೆ ಲೇಟಾಗಿ ಎದ್ದೊಳೋದು, ಈ ಥರ ಮಾಡ್ತಿರ್ತಾನೆ. ಒಂದಿನ ಇವರಮ್ಮ ಮಾರ್ಕೆಟ್ಗೆ ಹೋಗಿರ್ತಾರೆ. ಅಲ್ಲಿ ಇವನ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಆಗ ಇವರಮ್ಮ ತಡಿಲಾರ್ದೆ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಏನು ಕಿಶೋರ್ ಕತೆ, ಕರೆಕ್ಟಾಗಿ ಅಂಗಡಿಗೆ ಹೋಗಲ್ಲ, ಕರೆಕ್ಟಾಗಿ ಕೆಲಸ ಮಾಡಲ್ಲ, ಯಾವಾಗಲೂ ಫೋನಲ್ಲಿ ಇರ್ತಾನೆ, ಯಾರೋ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ, ನಂಗೆ ಯಾಕೋ ಭಯ ಆಗ್ತಿದೆ ಅಂತ ಕೇಳ್ತಾರೆ. ಆದರೆ ಕಿಶೋರು ಫ್ರೆಂಡ್ಸ್ ಹತ್ರ ಯಾರ ಹತ್ರನೂ ಹೇಳ್ಕೊಂಡಿರಲ್ಲ, ತುಂಬ ಸೀಕ್ರೆಟಾಗಿ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ, ಅಮ್ಮ ನಮಗೂ ಏನೂ ಗೊತ್ತಿಲ್ಲ, ನಾವು ತಿಳ್ಕೊಂಡು ಏನಾದರೂ ಇದ್ದರೆ ನಿಮಗೆ ಹೇಳ್ತೀವಿ, ಇವಾಗ ನೀವು ಹುಷಾರಾಗಿ ಮನೆಗೆ ಹೋಗಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಅವ್ರ ಅಮ್ಮನ. ಅದಾಗಿ ಸ್ವಲ್ಪ ನೆಕ್ಸ್ಟ್ ಡೇ ಅವ್ರ ಅಮ್ಮ ತಿರ್ಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾಗಿ ನೆಕ್ಸ್ಟ್ ವೀಕಿಗೆ ಇವನು ಅವಳನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಅವಳು ಆಗ ಅವ್ರ ಮನೇಲಿ ಕರ್ಕೊಂಡೋಗಿ ಎಲ್ಲ ಮಾತಾಡಿಸ್ತಾಳೆ. ಅದಾದಮೇಲೆ ಅವ್ರ ಮನೇಲೆಲ್ಲ ಹೇಳ್ದಾಗ, ನಮಗೆ ಒಪ್ಪಿಗೆ ಕಣಪ್ಪ, ನಿಮ್ಮ ಅಮ್ಮನ ಹತ್ರ ಮಾತಾಡಿ ಒಂದ್ಸಲಿ ನಿಮ್ಮ ಅಮ್ಮನ ಕರ್ಕೊಂಡು ನಾವು ಮನೆಗೆ ಬಾ ಅಂತ ಹೇಳಿ ಕಳಿಸ್ತಾರೆ. ಅದಾಗಿ ನೆಕ್ಸ್ಟ್ ಡೇನೆ ಅವಳನ್ನ ಇವ್ರವ್ರಿಗೆ ಕರ್ಸ್ಕೊಳ್ತಾನೆ ಮೀಟ್ ಮಾಡೋಕ್ಕಂತ. ಅದು ಇವನ್ ಫೋನಲ್ಲಿ ಮಾತಾಡ್ಬೇಕಾರೆ ಅವ್ರಮ್ಮ ಕೇಳಿಸ್ಕೊಂಡ್ಬಿಟ್ಟಿರ್ತಾರೆ. ಅವಳು ಇವತ್ತು ಬರ್ತಾಳೆ ನಮ್ಮೂರಿಗೆ, ಇವನು ಹೋಗ್ತಾನೆ ಅನ್ನೋದು ಕೇಳಿಸ್ಕೊಂಡು ಇವ್ರು ರೆಡಿ ಆಗಿರ್ತಾರೆ. ಅದು ಗೊತ್ತಿರಲ್ಲ ಇವನಿಗೆ. ಇವನ್ ಪಾಡಿಗೆ ಇವನು ಹೋಗ್ತಾನೆ ಅವಳನ್ನ ಮೀಟ್ ಮಾಡೋಕ್ಕಂತ. ಅವಳು ಬಂದು ಬಸ್ ಸ್ಟಾಪಲ್ಲಿ ಇಳ್ದಿರ್ತಾಳೆ. ಇವರಮ್ಮ ಇವನಿಗೆ ಗೊತ್ತಿಲ್ದಲೆ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಹೋಗಾದ್ಮೇಲೆ ಇವನು ಅಲ್ಲಿಂದ ಕರ್ಕೊಂಡು ಬೈಕ್ನಲ್ಲಿ ಸ್ವಲ್ಪ ದೂರದಲ್ಲೇ ಈ ರೋಡ್ ಸೈಡಲ್ಲೆಲ್ಲ ಫುಡ್ ಸ್ಟ್ರೀಟ್ ಥರ ಇರುತ್ತಲ್ಲ, ಊಟ ಮಾಡೋಕ್ಕೆ ಏನಾದ್ರು ತಿನ್ನಕ್ಕೆ ಸ್ನ್ಯಾಕ್ಸ್ ಥರ, ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾನೆ. ಇವರಮ್ಮ ಆಟೋ ಮಾಡ್ಕೊಂಡು ಅಲ್ಲಿಗೆ ಹೋಗಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಇವರಲ್ಲಿ ಹೋಗಿ ಏನೋ ತಿಂತಾ ಇರ್ತಾರೆ. ಆಗ ಇವರಮ್ಮ ಹೋಗ್ಬಿಟ್ಟು ಹುಡುಗಿ ಹತ್ರ ಚೆನ್ನಾಗಿ ಬೈದ್ಬಿಡ್ತಾರೆ. ಯಾರು ನೀನು, ಯಾಕೆ ನಮ್ಮ ಮಗನ ಜೊತೆ ಸೇರಿದ್ಯಾ, ಯಾಕೆ ಹಿಂಗೆ ಹಾಳು ಮಾಡ್ತಾ ಇದೆಯಾ ಅವನ್ನ ಅಂತ ಹಿಗ್ಗ ಮುಖ ಚೆನ್ನಾಗಿ ಬೈದ್ಬಿಡ್ತಾರೆ. ಅವಳಿಗೆ ತುಂಬ ಬೇಜಾರಾಗುತ್ತೆ. ಅಲ್ಲಿಂದ ಹತ್ಕೊಂಡು ಬ್ಯಾಗು ಅಲ್ಲೇ ಬಿಟ್ಟು ಅಲ್ಲೇ ಬಸ್ ಸ್ಟಾಪ್ ಹತ್ರನೇ ಒಂದು ಬಸ್ ಹತ್ತಿ ಹೊರಟೋಗ್ಬಿಡ್ತಾಳೆ. ಇವನು ಆ ಗಾಬರಿಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಆ ಬಸ್ಸು ಮೂವ್ ಆಗಿಬಿಡುತ್ತೆ.
ಇವನು ಗಾಬರಿಲಿ ಅವ್ರ ಅಮ್ಮನ ಮೇಲೆಲ್ಲ ಕೂಗಾಡ್ಬಿಟ್ಟು ನೆಕ್ಸ್ಟ್ 5 ನಿಮಿಷ ಬಿಟ್ಟು ಅದೇ ಜಾಗಕ್ಕೆ ಇನ್ನೊಂದು ಬಸ್ ಬರುತ್ತೆ. ಪಟ್ ಅಂತ ಅಲ್ಲಿಂದ ಬಸ್ ಹೊತ್ಕೊಂಡು ಅದೇ ಹಿಂದೆನೆ ಅವ್ರ ಊರಿಗೆ ಹೋಗಿರ್ತಾಳೆ ಹೆಂಗಿದ್ರು ಅಂತ ಆ ಕಡೆನೆ ಹೊರಟೋಗ್ತಾನೆ ಅವನು. ಅವ್ರಮ್ಮ ಅಲ್ಲಿಂದ ಮನೆಗೆ ಬರ್ತಾರೆ. ಆಮೇಲೆ ಹುಡುಗಿ ಬ್ಯಾಗ್ ಎಲ್ಲ ಇಲ್ಲೇ ಬಿಟ್ಟೋಗಿರ್ತಾಳೆ. ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ, ಅವಳ ಹತ್ರನೇ ಇರುತ್ತೆ ಮೊಬೈಲ್. ದುಡ್ಡೆಲ್ಲ ಬ್ಯಾಗಲ್ಲಿ ಸೇರ್ಕೊಂಡಿರುತ್ತೆ. ಆಗ ಬಸ್ಸಲ್ಲಿ ಇಳಿಸ್ಬಿಟ್ಟಿರ್ತಾರೆ ಮಧ್ಯದಲ್ಲೇನೆ, ದುಡ್ಡಿಲ್ಲ ಟಿಕೆಟ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಇವನಿಗೆ ಅದೆಲ್ಲ ಗೊತ್ತಿರಲ್ಲ. ಫೋನ್ ಮಾಡ್ತಿರ್ತಾನೆ, ಸ್ವಿಚ್ ಆಫ್ ಆಗಿರುತ್ತೆ. ಸಿಟ್ಟಲ್ಲಿ ಸ್ವಿಚ್ ಆಫ್ ಮಾಡಿದ್ದಾಳೆ, ಬಿಡು ಅಲ್ಲಿ ಊರಿಗೆ ಹೋದ್ರೆ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ಇವನು ಬಸ್ಸಲ್ಲೇ ಊರಿಗೆ ಹೊರಟೋಗ್ತಾನೆ ಅವ್ರ ಊರಿಗೆ. ಬಟ್ ಬಸ್ ಸ್ಟಾಪಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲೆಲ್ಲೂ ಇರಲ್ಲ, ಮತ್ತೆ ಫೋನ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಆಗ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ಫುಲ್ಲು ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲೇ ಫುಲ್ ಟೈಟ್ ಆಗಿಬಿಟ್ಟಿರ್ತಾನೆ ಅವ್ರ ಊರಲ್ಲಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಹುಡುಗಿ ಕಡೆಯಿಂದ ಫೋನ್ ಬರುತ್ತೆ. ನಾನು ಬ್ಯಾಗ್ನೆಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ, ಈ ಥರ ಮಧ್ಯದಲ್ಲಿ ಬಸ್ ನಿಲ್ಲಿಸ್ಬಿಟ್ರು, ನಾನು ಇಲ್ಲೇ ನಿಂತಿದ್ದೀನಿ, ಫೋನ್ ಸ್ವಿಚ್ ಆಫ್ ಆಗಿತ್ತು, ಈಗ ಅಲ್ಲಿ ಯಾರ ಹತ್ರನೋ ಚಾರ್ಜ್ ಹಾಕ್ಸ್ಕೊಂಡೆ ಅಂತ ಫೋನ್ ಮಾಡ್ತಾಳೆ. ಆಗ ಇವನು ಬರೋ ಪರಿಸ್ಥಿತಿಲಿ ಇರಲ್ಲ, ಫುಲ್ಲು ಟೈಟ್ ಆಗಿಬಿಟ್ಟಿರ್ತಾನೆ ಕುಡ್ದು. ಆಗ ಹುಡುಗಿಯವ್ರ ಅಣ್ಣ ಏನಿರ್ತಾನೆ, ಹುಡುಗಿಯವ್ರ ಅಣ್ಣಂಗೆ ಫೋನ್ ಮಾಡ್ತಾನೆ, ಹಿಂಗಾಯ್ತು, ಇಲ್ಲಿ ಇದ್ದಾಳಂತೆ, ನೀವು ಹೋಗಿ ಕರ್ಕೊಂಬರ್ತೀರಾ, ನಾನು ನಿಮ್ಮೂರಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಅವರು ಓಡ್ತಾರೆ. ಮತ್ತೆ ಇವ್ರ ಫ್ರೆಂಡ್ಸ್ಗೂ ಕಾಲ್ ಮಾಡಿ ಇರೋ ವಿಷಯ ಎಲ್ಲ ಹೇಳ್ಕೊಂಡು, ಹಿಂಗಾಗಿದೆ, ಮಧ್ಯ ದಾರಿಯಲ್ಲಿ ಇದ್ದಾಳಂತೆ, ನೀವು ಆ ಸೈಡಿಂದ ಬನ್ನಿ, ಕತ್ಲಾಗೋ ಟೈಮ್ ಬೇರೆ ಬಂತು, ಈ ಕಡೆಯಿಂದ ಅವ್ರ ಅಣ್ಣನೂ ಬರ್ತಿದ್ದಾರೆ, ಯಾರು ಬೇಗ ಬರ್ತೀರೋ ಹೋಗಿ ಕರ್ಕೊಂಬನ್ನಿ ಅಂತ ಹೇಳ್ತಾನೆ ಅವ್ರ ಫ್ರೆಂಡ್ಸಿಗೆ. ಅವ್ರ ಫ್ರೆಂಡ್ಸು ಆ ಕಡೆಯಿಂದ ಗಾಡಿ ತೊಗೊಂಡು ಬರ್ತಾರೆ. ಅಷ್ಟರಲ್ಲಿ ಹುಡುಗಿಯವ್ರ ಅಣ್ಣನೇ ಹೋಗಿ ಕರ್ಕೊಂಡು ಅವ್ರ ಊರಿಗೆ ಬಂದಿರ್ತಾರೆ. ಇವ್ರ ಫ್ರೆಂಡ್ಸ್ ಕೂಡ ಅವ್ರ ಊರಿಗೆ ಹೋಗ್ತಾರೆ. ಹೋದಾದ್ಮೇಲೆ ಅವ್ರ ಅಣ್ಣ ಸರಿ ಆಗಿದ್ದಾಯ್ತು, ಇವಾಗ ಬನ್ನಿ ಮನೇಲೇ ಇದ್ದು ನಾಳೆ ಬೆಳಗ್ಗೆ ಹೋಗಿವ್ರಂತೆ ಎಲ್ರು, ಈಗ ಕತ್ಲಾಯ್ತು ಅಂತ ಹೇಳ್ತಾರೆ. ಇಲ್ಲ, ನಾವು ನಿಮ್ಗೆ ಯಾಕೆ ಪ್ರಾಬ್ಲಮ್ಮು, ನಾವು ಇವನ್ನ ಕರ್ಕೊಂಡು ಊರಿಗೆ ಹೋಗ್ತೀವಿ, ನೀವೇನು ಹೆದರ್ಕೋಬೇಡಿ, ಕರ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆಗ ಇವ್ರ ಫ್ರೆಂಡ್ಸು ಅವನ್ನ ಮಧ್ಯದಲ್ಲಿ ಕೂಡ್ಸ್ಕೊಂಡು ಬೈಕಲ್ಲಿ ಬರ್ತಾರೆ ಕಾರವಾರ್ಗೆ. ಇನ್ನೇನು ಸ್ವಲ್ಪ ದೂರ ಅವ್ರ ಮನೆಗೆ ಒಂದು 3-4 ಕಿಲೋಮೀಟ್ರ್ ಐತೆ ಅನ್ನೋವಾಗ ಅವನು ಗಾಡಿ ನಿಲ್ಸಿಸ್ಬಿಟ್ಟು, ನೀವು ಹೋಗಿ ನಾ ಆಮೇಲೆ ಬರ್ತೀನಿ, ಫುಲ್ ಟೈಟ್ ಆಗಿದ್ದೀನಿ, ಮುಂಚೆನೇ ಅಮ್ಮಂಗೆ ಈ ವಿಚಾರ ಎಲ್ಲ ಗೊತ್ತಾಗಿ ತುಂಬ ಜಗಳ ಆಗಿದೆ, ಮತ್ತು ನಾನು ನೀವು ಅವಸ್ಥೆಯಲ್ಲಿ ನೋಡಿದ್ರೆ ತುಂಬ ಇನ್ನೂ ಗಲಾಟೆ ಆಗುತ್ತೆ, ಬೇಜಾರು ಮಾಡ್ಕೋತಾರೆ, ನೀವು ಹೋಗಿ ನಾ ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಬಟ್ ಅವ್ರ ಫ್ರೆಂಡ್ಸಿಗೆ ಅವನ್ನ ಬಿಟ್ಟು ಹೋಗೋ ಪರಿಸ್ಥಿತಿಲಿ ಇರಲ್ಲ. ಇಲ್ಲ, ನಾವು ಇರ್ತೀವಿ, ಸರಿ ಆಯಿತು ಆವಾಗಲೇ ಹೋಗೋಣ ಬಿಡು ಅಂತ ಅಂದರೆ ಅವ್ರ ಮೇಲೂ ಜಗಳ ಆಡಿ, ಇಲ್ಲ ಇವಾಗ ನೀವು ಹೋಗ್ಬೇಕು, ನಾ ಆಮೇಲೆ ಬರ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಕಳಿಸಿದಾದ್ಮೇಲೆ ಸ್ವಲ್ಪ ಕಾಲ್ದಾರಿ ಇರುತ್ತೆ ಅವ್ರ ಮನೆಗೆ ಹೋಗೋಕ್ಕೆ, ಅಂದರೆ ಒಂದು 4 ಕಿಲೋಮೀಟ್ರ್ ಇರುತ್ತೆ ಅವ್ರ ಮನೆಗೆ. ಅವ್ನು ಇಳ್ದಿದ್ದ ಜಾಗದಿಂದ ಅವ್ರನ್ನ ಕಳಿಸ್ಬಿಟ್ಟು ನಾ ಕಾಲ್ದಾರಿಲಿ ಹೋಗೋಕ್ಕಂತ ಹೋಗ್ತಿರ್ತಾನೆ. ಅಲ್ಲಿ ಮಧ್ಯೆ ಒಂದು ನದಿ ಇದೆ ಅವ್ರ ಮನೆಗೂ, ಮತ್ತು ಅವ್ನು ಇದ್ದಿದ್ದ ಜಾಗದಲ್ಲೂ ಮಧ್ಯ ಒಂದು ನದಿ ಇದೆ. ಆ ನದಿ ಹತ್ರ ಫುಲ್ ಸುಸ್ತಾಗಿ ಎಡವಿ ಬಿದ್ದು ಮಲ್ಕೊಬಿಡ್ತಾನೆ ಪ್ರಜ್ಞೆ ಇಲ್ದಲೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ನದಿಗೇನೋ ಬಿದ್ದ ಶಬ್ದ ಆಗುತ್ತೆ, ಮತ್ತು ಆ ನದಿಯಿಂದ ಎರಚಿದ ನೀರೆಲ್ಲ ಬಂದು ಅವನ ಮೇಲೆ ಬಿದ್ದು ಫುಲ್ಲು ಒದ್ದೆ ಆಗಿ ಅಲ್ಲಿಂದ ಎಚ್ಚರ ಆಗ್ತಾನೆ. ಅವನಿಗೂ ಭಯ ಆಗುತ್ತೆ, ಆಗಲೇ ಕತ್ಲಾಗಿರುತ್ತಲ್ಲ, ಫುಲ್ ಭಯ ಆಗುತ್ತೆ, ಏನಿದು ಹಿಂಗೆ ಸೌಂಡ್ ಆಯ್ತಲ್ಲ ಅಂತ ಅವನು ಎದುರ್ಕೊಂಡು ಅಲ್ಲಿಂದ ಎದ್ದು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನೆಗೆ. ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬೆಳಕಿರುತ್ತೆ, ಅಂದರೆ ಅವತ್ತು ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ, ಹಂಗಾಗಿ ಸ್ವಲ್ಪ ಬೆಳಕಿರುತ್ತೆ. ಹಂಗಾಗಿ ಅಲ್ಲಿಂದ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾ ಹೋಗ್ತಾ ಯಾರೋ ಹಿಂದೆ ಹೆಜ್ಜೆ ಆಗ್ತಾ ಬರೋ ಥರ ಫೀಲ್ ಆಗುತ್ತೆ. ಇವನಿಗೆ ತುಂಬ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇವನು ಹಿಂದೆ ತಿರುಗಿ ನೋಡೋ ಬೇಡ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಹಂಗೇನೆ ಇವನು ಎಷ್ಟು ಜೋರಾಗಿ ಹೆಜ್ಜೆ ಇಡ್ತಾನೋ ಅಷ್ಟೇ ಜೋರಾಗಿ ಅವರು ಯಾರೋ ಹಿಂದೆ ಬರೋ ಥರ, ಇವನು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ನಡ್ಕೊಂಡು ಹೋಗೋಕ್ಕಂತ ಹೋಗ್ತಿರ್ತಾನೆ ಬೇಗ. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಕಿಶೋರ್ ಅಂತ ಕೂಗ್ದಂಗೆ ಆಗುತ್ತೆ. ಇವನು ಯಪ್ಪ ಏನಿದು ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಿಶೋರ್ ನಿಂತ್ಕೋ, ಓಡ್ಬೇಡ ಅಂತ ಹೇಳ್ತಾ ಇರ್ತದು. ಏನಂತ ಅವ್ನು ತಿರುಗು ಕೂಡ ನೋಡೋಕೆ ಹೋಗಲ್ಲ, ತಿರುಗಿದ್ರೆ ಸುಮ್ಮನೆ ಪ್ರಾಬ್ಲಮ್ಮು, ಯಾಕೆ ಇನ್ನೊಂದು ಸ್ವಲ್ಪ ದೂರ ಮನೆಗೆ ಹೋಗ್ಬಿಡ್ಬೋದು ಅಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಡಿ ಒಂದು ರೋಡ್ ಸಿಗುತ್ತೆ, ರೋಡು ಲೈಟ್ ಕಂಬ, ಅಲ್ಲಿ ಇಲ್ಲಿ ಒಂದಿಬ್ರು ಜನ ಓಡಾಡೋದು ಕಾಣಿಸುತ್ತೆ. ಅಲ್ಲಿಂದ ಓಡ್ ಬಂದು ಆ ಲೈಟ್ ಕೆಳಗೆ ನಿಂತ್ಕೋತಾನೆ, ಲೈಟ್ ಕಂಬದ ಕೆಳಗೆ. ಆಗ ಅವನಿಗೆ ಯಪ್ಪ ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಬಂದೆ, ಇನ್ನು ಆರಾಮಾಗಿ ಮನೆಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ನಡ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಅವರಮ್ಮ ಮಲಗಿರ್ತಾರೆ. ಇವನು ಫುಲ್ ಸುಸ್ತಾಗಿರ್ತಾನಲ್ಲ, ಅಲ್ಲಿಂದ ಎದ್ರುಕೊಂಬಂದು ಸೀದಾ ಹೋಗಿ ಮಲ್ಕೋತಾನೆ. ರಾತ್ರಿ ಯಾರ ಹತ್ರನೂ ಏನು ಹೇಳೋಕ್ಕೂ ಹೋಗಲ್ಲ, ಇದ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ. ಮತ್ತು ಮಾರನೇ ದಿನ ಬೆಳಗ್ಗೆ ಅವರಮ್ಮ ಎದ್ದೊಳಕ್ಕೂ ಮುಂಚೆನೆ ಇವನೇ ಬೇಗ ಎದ್ದು ಅವ್ರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ, ರಾತ್ರಿ ಎಲ್ಲ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು
ಅಲ್ಲಿಂದ ಓಡ್ತಾನೆ ಮನೆಯಿಂದ ಬೇಗನೆ, ಅವರಮ್ಮ ಎದ್ದೊಳಕ್ಕೂ ಮುಂಚೆ. ಮತ್ತು ಹೋಗಬೇಕಾರೆ ಅವರು ಹುಡುಗಿಗೆ ಫೋನ್ ಮಾಡ್ತಾನೆ, ಹಿಂಗೆ ಆರಾಮಿದ್ಯಾ, ನಾ ಆರಾಮ್ ಮನೆಗೆ ಬಂದೆ, ನೈಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳ ಹತ್ರ ಏನು ಇರೋ ವಿಷಯ ಹೇಳೋಕೆ ಹೋಗಲ್ಲ, ಸೀದಾ ಹೋಗ್ತಾನೆ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಪೂಜೆ ಮಾಡ್ಸಕ್ಕಂತ ನಿಂತಿರ್ತಾನೆ. ಅಲ್ಲಿ ಆ ದೇವಸ್ಥಾನದಲ್ಲಿ ಏನು ಅಂತ ಅಂದರೆ, ದೇವರು ಪೂಜೆ ಮಾಡೋ ಪೂಜಾರ ಮೇಲೆ ಬಂದು ಏನಾದರೂ ಇದ್ರೆ ಹೇಳುತ್ತೆ. ಆ ಥರ ನಡೀತಾ ಇರುತ್ತೆ. ಏನಾದ್ರು ಕಷ್ಟ ಇದ್ರೆ ಅದನ್ನ ಅವ್ರ ಮುಂದೆ ಕೇಳ್ಕೊಂಡ್ರೆ ದೇವರು ಅವ್ರ ಮುಖಾಂತರ ಹೇಳುತ್ತೆ. ಆ ಥರ ನಡೀತಿರುತ್ತೆ. ಇವನ್ ಪಾಡಿಗೆ ಇವನು ಹೋಗಿ ಪೂಜೆಗೆ ಅಂತ ಕೊಟ್ಟಿರ್ತಾನೆ, ಪೂಜೆ ಮಾಡಿಸ್ತಾ ಅಲ್ಲಿ ನಿಂತಿರ್ತಾನೆ. ಆಗ ಅವ್ರು ಏನು ಅವ್ರ ಪೂಜಾರ ಮೇಲೆ ದೇವ್ರು ಬಂದಿರುತ್ತೋ ಅವ್ರು ಬಂದ್ಬಿಟ್ಟು ಕೇಳ್ತಾರೆ, ನೆನ್ನೆ ನೈಟು ಎಲ್ಲೋಗಿದ್ದೆ ನೀನು, ರಾತ್ರಿ ಏನೇನೆಲ್ಲ ಆಯಿತು, ಅದರಿಂದ ಯಾರು ಗೊತ್ತಾ ನಿನ್ನ ಕಾಪಾಡಿದ್ದು ಅಂತ ಎಲ್ಲ ಕೇಳ್ತಾರೆ. ಆಮೇಲೆ ನಿಂಗೇನೇನಾಯ್ತಂತ ಅದೆಲ್ಲ ನನಗೆ ಗೊತ್ತು, ಅಲ್ಲಿ ನಾನೇ ನಿಂತ್ಕೊಂಡು ನಿನ್ನ ಕಾಪಾಡಿದ್ದು, ಹಿಂಗೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೇಳ್ಬಿಟ್ಟು ಆ ದೇವ್ರು ಬಂದಿದ್ದವರಿಂದ ಹೊರಟೋಗ್ಬಿಡುತ್ತೆ. ಇದನ್ನೆಲ್ಲ ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಲ್ಲಿದ್ದಿದ್ದು ನಾನು ಒಬ್ಬನೇ, ಅದಂಗೆ ಇವರಿಗೆಲ್ಲ ಗೊತ್ತಾಯಿತು, ದೇವ್ರ ಮಹಿಮೆ ಏನು ಅಂತ ಅವಾಗ ಗೊತ್ತಾಗುತ್ತೆ. ಅದನ್ನು ಕೇಳಿ ಅವನು ಶಾಕ್ ಆಗಿ ಮತ್ತು ಮನೆಗೆ ಬಂದು ಅವ್ರ ಅಮ್ಮನ ಹತ್ರ ಇರೋ ವಿಷಯ ಎಲ್ಲ ಹೇಳ್ಕೊತಾನೆ. ಅವ್ರ ಅಮ್ಮ ಕೂಡ ತುಂಬ ಶಾಕ್ ಆಗ್ತಾರೆ ಕೇಳಿ. ಈ ಕತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಹೊಸ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.